ಇವತ್ತಿನ ಸಭೆಯ ಸಂದರ್ಭದಲ್ಲಿ ಅಥವಾ ಏನಂದ್ರೆ ಈ ಹಿಂದಿನ ಚರ್ಚೆಯ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಮಂಡ್ಯವನ್ನು ಹೊರತುಪಡಿಸಿ ನಿಮಗೆ ಮುಂದೆ ರಾಜ್ಯಸಭೆಗೂ ಸಹಿತ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಒಂದು ಆಫರ್ ಅನ್ನ ಇಟ್ಟಿದ್ದಾರೆ. ಆಫರ್ ಅನ್ನೋದಕ್ಕಿಂತ ನಿಮಗೆ ಆ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥದ್ದು ಇದೆ. ಸಂಧಾನ ಮಾಡೋ ಪ್ರಯತ್ನ ಅನ್ನುವಂಥದ್ದು ಸಂಧಾನ ಮಾಡೋ ಪ್ರಯತ್ನ ಅಂತಲ್ಲ, ಇದು ಒಂಥರ ಮ್ಯೂಚುವಲ್ ಒಂದು ಡಿಸ್ಕಷನ್ ಆಗಿತ್ತೆ ಹೊರತು ನಾನು ಈ 5 ವರ್ಷಗಳಲ್ಲಿ ನನ್ನ ಜರ್ನಿ ಯಾವ ರೀತಿ ಇತ್ತು, JDS ಅಲಯನ್ಸ್ ಆದಮೇಲೆ ನಮ್ಗೆ ಯಾವ ರೀತಿಯ ಒಂದು ಚಾಲೆಂಜಸ್ ಇರುತ್ತೆ ಕಾರ್ಯಕರ್ತರ ಒಂದು ವಿಷಯಕ್ಕೆ ಬಂದಾಗ, ನನ್ನ ಕಾರ್ಯಕರ್ತರು ನನ್ನ ಬೆಂಬಲಿಗರೇನಿದ್ದಾರೆ ಏನೇ ಇರಲಿ ಅವ್ರಿಗೂ ಒಂದಷ್ಟು ನಾನು ಆಶ್ವಾಸನೆ ಕೊಡಬೇಕಾಗಿರುವಂಥ ಒಂದು ಸಂದರ್ಭ ಇರೋದರಿಂದ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ. ಅವರು ಅದನ್ನೇ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಿಮ್ಮನ್ನಾಗಲಿ ನಿಮ್ಮ ಬೆಂಬಲಿಗರಾಗಲಿ ಅವರೆಲ್ಲರ ಪರವಾಗಿ ನಮ್ಮ ಪಾರ್ಟಿ ನಿಂತ್ಕೊಳ್ಳುತ್ತೆ, ಇದರಲ್ಲಿ ಎರಡನೇ ಮಾತಿಲ್ಲ, ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಖುದ್ದು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿರೋ ಮಾತು ಅಂತ ಹೇಳಿದ್ದಾರೆ. ನಿಮ್ಮನ್ನ ಮನವೊಲಿಸಬೇಕು ಅಂತಾನೆ ಇವತ್ತು JP ನಡ್ಡಾ ಅವರು ಕರೆದಿದ್ದಾರೆ ಅನ್ನುವಂಥದ್ದು, ಆ ಥರದ್ದು ಏನಾದ್ರು ಚರ್ಚೆ ಆಯ್ತಾ? ನಿಮ್ಮನ್ನ ಕನ್ವಿನ್ಸ್ ಮಾಡುವಂಥದ್ದು, ಇಲ್ಲ ಬಿಟ್ಕೊಡ್ಬೇಕು ಮಂಡ್ಯನ ಅವರಿಗೆ ಅನ್ನುವಂಥದ್ದು? ಅಲ್ಲಲ್ಲ, ಆ ರೀತಿ ಏನಲ್ಲ. ಅವ್ರು ನನ್ನ ಮೈಂಡಲ್ಲಿ ನನಗೇನೇನು ಒಂದು ಡೌಟ್ಸ್ ಇದೆ ಅದನ್ನು ಒಂದು ರೀತಿ ಕ್ಲಿಯರ್ ಮಾಡಬೇಕು ಅನ್ನೋ ಥರ ಹೇಳಿದ್ರು. ನೋಡೋಣ, ಇವತ್ತು ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ. ನಿರ್ಧಾರ ಆಗಿ ಆಮೇಲೆ ಮನವೊಲಿಸೋದಂದರೆ ಅದು ಬೇರೆ, ಆ ರೀತಿ ಅನ್ಕೋಬೋದು ನಾವು. ಇನ್ನೂ ನಿರ್ಧಾರ ಆಗಿಲ್ಲ, ಫೈನಲ್ ಆಗಿಲ್ಲ. ಇವತ್ತಿನ ಮೀಟಿಂಗಲ್ಲೇ ನಾವು ಫೈನಲ್ ಮಾಡ್ತೀವಿ, ನಿಮಗೂ ತಿಳಿಸ್ತೀವಿ. ಇವತ್ತೇ ನಾನು ಹೋಗೋದಿತ್ತು, ನೀವು ಹೋಗಬೇಡಿ, ಒಂದಿನ ತಡೀರಿ ಅಂತ ಹೇಳಿ. ಡೌನ್ ಆಗಿದೆ ಅಂದರೆ ಸಾಫ್ಟ್ ಆಗಿದ್ದಾರೆ ಅನ್ನುವಂಥದ್ದು. ಯಾಕೆಂದರೆ ಸುಮಲತಾ ಅವ್ರು ಮಾತಾಡ್ಬೇಕಾದ್ರೆ ಮೈತ್ರಿ ಧರ್ಮ ಇಂಥವೆಲ್ಲ ಮಾತಾಡ್ತಾರೆ. ಆ ಕಡೆ ಕುಮಾರಸ್ವಾಮಿ ಅವ್ರು ಮಾತಾಡ್ಬೇಕಾದ್ರೆ ನನ್ನ ಸೋದರಿ ಅಂತ ಈ 5 ವರ್ಷದಲ್ಲಿ ಈ ಪದಗಳು ಕೇಳಿರ್ಲಿಲ್ಲ. ಹಾಗಾಗಿ ಟೋನ್ ಡೌನ್ ಆಗಿದೆ, ಸಾಫ್ಟ್ ಆಗಿದ್ದಾರೆ. ಇಬ್ರು ಸಹಿತ ಒಗ್ಗಟ್ಟಾಗಿ ಹೋಗೋದಕ್ಕೆ ಏನಂದ್ರೆ ಒಂದು ಹಂತ ಬಂದಿದೆ ಅನ್ನುವಂಥದ್ದು ಇದರ ಏನು ಹೇಳುತ್ತೆ ಇದು? ಅಲ್ಲ ನೋಡಿ, ನೀವೆಲ್ಲರೂ ನನಗಿಂತ ಬಹುಶಃ ಹೆಚ್ಚಿನ ಒಂದು ಪಾಲಿಟಿಕ್ಸ್ನ ದಿನ ಬೆಳಿಗ್ಗೆಯಿಂದ ನೈಟ್ವರೆಗೂ ನನಗಿಂತ ಮೊದಲಿಂದಾನು ನೋಡ್ಕೊಂಡು ಬಂದ್ರ. ಸೊ ಇದಕ್ಕಿಂತ ನಾನು ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ. ಅಮಿತ್ ಶಾ ಅವ್ರನ್ನ ಏನಾದ್ರು ಭೇಟಿ ಮಾಡ್ತೀರಾ? ಬೇರೆ ಯಾರನ್ನಾರು ನಾಯಕರನ್ನ ಭೇಟಿ ಮಾಡ್ತೀರಾ? ಅಲ್ಲ, ಅಮಿತ್ ಶಾ ಅವರನ್ನ ಭೇಟಿ ಮಾಡೋಕ್ಕೆ ಹೇಳಿದ್ದಾರೆ ನನಗೆ. PMO ಆಫೀಸಿಂದನೇ ಬಂದಿದೆ ಅದು. ಅವ್ರನ್ನ ನೋಡ್ಕೋಬೇಕು. ನಾನು ನಾಳೆ ಇರ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಒಳಗೆ ಟೈಮ್ ಕೊಟ್ಟರೆ ಖಂಡಿತ ಭೇಟಿ ಆಗ್ತೀನಿ. ಸುಮಲತಾ ಅವರು ಲೋಕಸಭೆಗೆ ಬರಲಿಲ್ಲ ಅಂದ್ರೆ ರಾಜ್ಯಸಭೆಗಾದ್ರೂ ಬರ್ತಾರೆ ಅಂತ ನೋಡಿ, ಏನೇನಾಗುತ್ತೆ ಮುಂದೆ ನನಗೂ ಗೊತ್ತಿಲ್ಲ. ಪಾರ್ಟಿ ಇವತ್ತು ನಿರ್ಧಾರ ಮಾಡ್ತಾರೆ. ಖಂಡಿತ ಪಾರ್ಟಿ ನನ್ನನ್ನು ಕೈ ಬಿಡಲ್ಲ ಅನ್ನುವಂಥ ವಿಶ್ವಾಸ ಅಂತೂ ನನಗಿದೆ. ಏನೇ ನಿರ್ಧಾರಗಳನ್ನು ತಗೊಂಡ್ರು ಬಿಜೆಪಿ ಜೊತೆಗೆ ಸುಮಲತಾ ಅವರು ಇರ್ತಾರಾ? ಹೌದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.